ನನ್ನ ಹೆಸರು ಮಣಿಕಂಠ ಅಂತ, ಮತ್ತೆ ನನ್ನ ಫ್ರೆಂಡ್ ಹೆಸರು ಹೇಮಂತ್ ಅಂತ. ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರೋದು. ನೇಮ್ ಬಂದ್ಬಿಟ್ಟು ಜಲ್ಗಾರ ಅಂತ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಮೀನಿಂಗ್ ಹುಡುಕಿದ್ವಿ. ಮೀನಿಂಗ್ ಅಲ್ಲಿ ಫಿಶರ್ ಮ್ಯಾನ್ ಅಂತ ಇತ್ತು. ಸೊ ಫಿಶರ್ ಮ್ಯಾನ್ ಹೆಂಗಿದ್ರು ಸೂಟ್ ಆಗುತ್ತೆ ಅಲ್ವಾ. ಸೊ ಫಿಶ್ ಫ್ರೈಗೆ ಫಿಶರ್ ಮ್ಯಾನ್ ಸೂಟ್ ಆಗುತ್ತೆ ಅಂತ ನೇಮ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ವಿ. ಬೇರೆ ಬೇರೆ ಕಡೆ ಮೂವ್ಮೆಂಟ್ ಮಾಡೋಕ್ಕೆ ಇನ್ ಕೇಸ್ ಒಂದು ಪ್ಲೇಸ್ ಇಲ್ಲ ಅಂದ್ರೆ ಫುಡ್ ಟ್ರಕ್ ಬೆಸ್ಟ್ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಲೈಕ್ ಸೀ ಫುಡ್ಸು ಮತ್ತು ಏರಿ ಫುಡ್ ಎರಡು ಮಿಕ್ಸ್ ಆಗಿರುತ್ತೆ. ಸಂಡೇಸಲ್ಲಿ ಸೀ ಫುಡ್ ಎಕ್ಸ್ಟ್ರಾ ಹಾಕ್ತೀವಿ. ರಿಮೈನಿಂಗ್ ಡೇಸಲ್ಲಿ ನಾರ್ಮಲಿ ಸ್ಲೈಸು, ಕಬಾಬು, ಪ್ರಾನ್ಸು ಇದೆಲ್ಲ ವೀಕ್ ಡೇಸಲ್ಲಿ ಸಿಗುತ್ತೆ. ಮತ್ತು ಮಂಡೇ ಮತ್ತು ಟ್ಯೂಸ್ಡೇ ರಜಾ ಇರುತ್ತೆ. ಪ್ರೈಸಿಂಗ್ಸ್ ನಮ್ಮ ಹತ್ರ ಸ್ಟಾರ್ಟಿಂಗ್ 30 ಸ್ಟಾರ್ಟ್ ಆಗುತ್ತೆ ಸ್ಲೈಸು. ಫೈನಲ್ ಪ್ರೈಸ್ ಅಂದರೆ 100 ರೂಪೀಸ್. ಅದು ಲೈಕ್ ಪ್ರಾನ್ಸು ಅದೆಲ್ಲ ಬಂದ್ಬಿಟ್ಟು 100 ರೂಪೀಸ್ ಆಗ್ತಾ ಇದ್ದೀವಿ. ಇನ್ನು ಮೆನು ಬಂದ್ಬಿಟ್ಟು ಇನ್ಕ್ರೀಸ್ ಮಾಡ್ತೀವಿ. ಆಸ್ ಆಫ್ ನಾವು ಇಷ್ಟಲ್ಲಿ ಸ್ಟಾಪ್ ಮಾಡಿದ್ದೀವಿ. ಫಿಶ್ ಬಂದ್ಬಿಟ್ಟು ನಮ್ಮ ಹತ್ರ ಸಿಲ್ವರ್ ಫಿಶು, ಪ್ರಾನ್ಸು, ಬಾಂಗ್ಡಾ, ಜಿಲೇಬಿ, ಬಾದ್ಶಾ, ರೋಹು, ಕಬಾಬ್ಗೆ ರೋಹು ಯೂಸ್ ಮಾಡ್ತೀವಿ. ಆಸ್ ಆಫ್ ನಾವು ಇಷ್ಟಿದೆ. ವಂಜರಂ ಫಿಶ್ ಎಲ್ಲ ಅಪ್ಕಮಿಂಗ್ ಅಲ್ಲಿ ಹಾಕೋಣ ಅಂತ ಇದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ಫೀಡ್ಬ್ಯಾಕ್ ಬಂದಿದೆ. ಸೌದೆ ಒಲೆ ಪ್ರಿಫರ್ ಮಾಡಿದ್ವಿ ಕಂಪೇರ್ ಟು ಗ್ಯಾಸ್. ಯಾಕಂದ್ರೆ ಟೇಸ್ಟ್ ವೈಸ್ ಬೆಟರ್ ಇರುತ್ತೆ. ನಾನು ಆಕ್ಚುಲಿ IT ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಫ್ರೆಂಡು IT ನಲ್ಲೇ ವರ್ಕ್ ಮಾಡ್ತಾ ಇದೀವಿ ಇಬ್ರು. ನಾವು ಪಾರ್ಟ್ ಟೈಮ್ ಅಲ್ಲಿ ಏನಂದ್ರೆ ಮಾಡೋಣ ಅಂತ ತುಂಬಾ ವರ್ಷದಿಂದ ಲೈಕ್ ಅದೇ ನಾವೆಲ್ಲ ಪ್ಲಾನ್ ಮಾಡ್ತೀವಲ್ವಾ, ಟೀ ಅಂಗಡಿನಲ್ಲಿ ಕೂತ್ಕೊಂಡು ಇದು ಮಾಡೋಣ ಅದು ಮಾಡೋಣ ಅಂತ. ಸೊ ಆ ತರ ಪ್ಲಾನ್ ಮಾಡಿದಾಗ ನಾವು ಒಂದು ಕ್ರಿಯೇಟಿವ್ ಆಗಿದೆ, ಸುಮ್ಮನೆ ಮಾತಾಡ್ಕೊಂಡಿರೋದಕ್ಕೆ ಬದಲು ಒಂದು ಸಮಥಿಂಗ್ ಇಂಪ್ಲಿಮೆಂಟ್ ಮಾಡೋಣ ಅಂತ ಐಡಿಯಾ ಬಂತು. ಸೊ ನಾವು ಫಿಶ್ ಬಂದ್ಬಿಟ್ಟು ನಾನು ಚೂಸ್ ಮಾಡಿದೆ ಬಿಕಾಸ್ ನಾನು ಆ್ಯಕ್ಚುಲಿ ಸೀ ಫುಡ್ ಲವರ್. ಓಕೆ, ಮತ್ತು ನನಗೆ ಸೌದೆ ಒಲೆ ಟೇಸ್ಟ್ ಬಂದ್ಬಿಟ್ಟು ಸ್ವಲ್ಪ ಅಟ್ರಾಕ್ಟಿವ್ ಇರುತ್ತೆ. ಸೊ ನಾನು ಅದನ್ನೇ ಇಂಪ್ಲಿಮೆಂಟ್ ಮಾಡೋಣ ಅಂತಂದೆ. ಲೈಕ್ ನನ್ನ ಫ್ರೆಂಡ್ ಇದಕ್ಕೆ ಹೋಗ್ಕೊಂಡ ನನ್ನ ಪಾರ್ಟ್ನರು. ಸೊ ಇದು ಡೆವಲಪ್ ಮಾಡಿದ್ವಿ. ಮತ್ತು ಕಮಿಂಗ್ ಟು ಪ್ರಾಬ್ಲಮ್ಸ್, ಇವಾಗ ನೀವೆಲ್ಲ ಫುಡ್ ಟ್ರಕ್ ಎಲ್ಲ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಸೋ ಮೆನಿ ಪ್ರಾಬ್ಲಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಂಗ್ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದು ಟೇಸ್ಟ್ ಚೂಸ್ ಮಾಡ್ತಾ ಅಷ್ಟು ಬೇಗ ನಮಗೆ ಆಲ್ರೆಡಿ ವಿಜಯನಗರ ತೆಗಿಸ್ಬಿಟ್ರಲ್ವಾ. ಸೊ ಅದಾಗಿದ್ಮೇಲೆ ನಾವು ರಾಜಾಜಿನಗರ್ ಪ್ಲ್ಯಾನ್ ಮಾಡಿದ್ವಿ. ರಾಜಾಜಿನಗರಲ್ಲೂ ಇಲ್ಲಿ ಸರೌಂಡಿಂಗ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ನೀವೆಲ್ಲೇ ಒಂದು ಕಡೆ ಕಾನ್ಸ್ಟೆಂಟ್ ಆಗಿರ್ಬೇಕಂದ್ರೂ ಫಸ್ಟ್ ಬಂದ್ಬಿಟ್ಟು ನೀವು ಪರ್ಮಿಷನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು. ಫಸ್ಟ್ ಫುಡ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಫುಡ್ ಲೈಸೆನ್ಸ್ ಆಗಿದ್ಮೇಲೆ BBMP ಅಪ್ರೂವಲ್ ಇರುತ್ತೆ. ಲೋಕಲ್ ಸ್ಟೇಷನ್ ಹತ್ರ ಪರ್ಮಿಷನ್ ತಗೊಬೇಕಾಗುತ್ತೆ. ಇದು 3 ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಇನ್ನೊಂದು ಲೈಕ್ ನಮ್ಮಿಂದ ಪಬ್ಲಿಕ್ಗೆ ಡಿಸ್ಟರ್ಬ್ ಆಗದೇ ಇರೋ ಥರ ಪ್ಲೇಸಸ್ ಚೂಸ್ ಮಾಡಬೇಕು. ಟ್ರಾಫಿಕಲ್ಲೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಇಂಥ ಪ್ಲೇಸ್ ವೈಸಲ್ಲಿ ಪ್ರಾಪರಾಗಿ ಚೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಬೆಟರ್ ಇರುತ್ತೆ ನಿಮಗೆ. ಲೈಕ್ ಬಂದ್ಬಿಟ್ಟು ನಾವು ಸ್ವಲ್ಪ ಸಫರ್ ಮಾಡಿದ್ವಿ. ಲೈಕ್ ಪ್ಲೇಸ್ಗೆ ತುಂಬ ಕಷ್ಟ ಆಯಿತು, ಮತ್ತು ಪರ್ಮಿಷನ್ಸು, ಸೋ ಮೆನಿ ಲೀಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಕುಕಿಂಗ್ ಇಂಟ್ರೆಸ್ಟ್ ಬಂದಿದ್ದು ಚಿಕ್ಕ ವಯಸ್ಸಿಂದ. ಅದು ಮನೇಲಿ ನಮ್ಮ ಅಮ್ಮ ಅಡುಗೆ ಮಾಡೋದು ನೋಡಿ ನನಗೂ ಇಂಟ್ರೆಸ್ಟ್ ಆಯಿತು. ಸೊ ಅವಾಗಿಂದಾನೇ ಮನೆಯಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ವೆರೈಟಿಯಾಗಿ ಮಾಡಿಕೊಂಡು ಸೊ ಅಲ್ಲಿಂದ ಬಂದಿದ್ದು. ನನಗೆ ನಾನು ಟ್ರಿಪಲ್ ಮುಗಿಸ್ದೆ. ಟ್ರಿಪಲ್ ಇಂಟ್ರೆಸ್ಟ್ ಇತ್ತು, ಮಾಡಿದೆ. ಬಟ್ ನನ್ನ ಪ್ಯಾಷನ್ ಕುಕ್ಕಿಂಗಲ್ಲಿತ್ತು. ಸೊ ಒಂದಿನ ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ಇದೇ ಥರ ಮಾತಾಡೋವಾಗ ಸೊ ನಾವು ಒಂದು ಸ್ಟಾರ್ಟಪ್ ಮಾಡೋಣ ಅಂತ ನಾವು ಇಲ್ಲಿ ಬಂದು ನಿಂತಿದ್ದೀವಿ ಇಬ್ರು. ಸೊ ಇದೇ ನಮ್ಮ ಬ್ಯಾಕ್ ಸ್ಟೋರಿ. ಜಲಗಾರ ಅನ್ನೋ ನೇಮ್ ಬಂದು ನಮ್ಮದು ಮೇನ್ ಕಂಟೆಂಟ್ ಫಿಶ್ ಆಗಿರೋದ್ರಿಂದ ಜಲಗಾರ ಒಂದು ಹೆವಿ ಟ್ರೆಂಡ್ ಆಯಿತು, ಒಂದು ವರ್ಡ್. ಸೊ ಆ ವರ್ಡ್ನ ನಾವು ಹಂಗೆ ಯೂಟಿಲೈಸ್ ಮಾಡ್ಕೊಂಡಿದ್ವಿ ಅಷ್ಟೇ ಬ್ರೋ. ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಜಲಗಾರ ಅನ್ನೋ ನೇಮಲ್ಲಿ ಏನು ಕೆಟ್ಟ ಪದಾರ್ಥ ಇಲ್ಲ ಅನ್ನೋದು ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ಅದರಿಂದ ಏನು ಪ್ರಾಬ್ಲಮ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬರೋದು ಇಲ್ಲ ಅನ್ಕೋತೀನಿ, ನೋಡೋದ. ತುಂಬ ಹ್ಯಾಸಲ್ ಆಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಮಾಡಬೇಕಂದ್ರೆ ಹ್ಯಾಸಲ್ ಇದ್ದೇ ಇರುತ್ತೆ, ಕಷ್ಟಪಡಬೇಕು, ಆಗುತ್ತೆ ಬ್ರೋ ಮಾಡೋಕ್ಕೆ. ನಾವು ಬಂದ್ಬಿಟ್ಟು ಫಸ್ಟು ವಿಜಯನಗರಲ್ಲಿ ಗಾಡಿ ಹಾಕಿದ್ವಿ. ಅಲ್ಲಿ ಬಂದ್ಬಿಟ್ಟು ವೆಜ್ ಮಾತ್ರ ಜಾಸ್ತಿ ಪ್ರಿಫರ್ ಇತ್ತು. ಅಲ್ಲಿ ಕೋಟ್ರಸ್ ರೋಡ್ ಇತ್ತು. ಸೊ ಬಂದ್ಬಿಟ್ಟು ನಾನ್ ವೆಜ್ಗೆ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಸೊ ಅಲ್ಲಿಂದ ಬಂದ್ಬಿಟ್ಟು ನಾವು ರಾಜಾಜಿನಗರ್ ಟ್ರೈ ಮಾಡಿದ್ವಿ. ರಾಜಾಜಿನಗರ್ ಇಲ್ಲಿ ನಿಯರ್ ಅಮ್ಮಾಜ್ ಹತ್ರ, ಫಸ್ಟ್ ಅಮ್ಮಾಜ್ ಇತ್ತು, ಅಲ್ಲಿ ಟ್ರೈ ಮಾಡಿದ್ವಿ. ಅಲ್ಲೂ ಬಂದ್ಬಿಟ್ಟು ಪರ್ಮಿಷನ್ ಅಂತ ಇಲ್ಲ, ಲೈಕ್ ಪಬ್ಲಿಕ್ಗೆ ಡಿಸ್ಟರ್ಬ್ ಆಗುತ್ತೆ. ಲಾಸ್ಟಲ್ಲಿ ಬಂದ್ಬಿಟ್ಟು ಲೈಕ್ ಲೋಕಲ್ ಸ್ಟೇಷನ್ ಅವರೇ ನಮಗೆ ಸಜೆಷನ್ ಕೊಟ್ಟರು ಈ ಜಾಗದಲ್ಲಿ ಟ್ರೈ ಮಾಡಿ ಅಂತ. ಕ್ವಾಂಟಿಟಿ ವೈಸು ಮತ್ತು ಕ್ವಾಲಿಟಿ ವೈಸಲ್ಲಿ ತುಂಬ ಫೋಕಸ್ ಆಗಿದ್ದೀವಿ. ಬಿಕಾಸ್ ಕ್ವಾಲಿಟಿ ಎರಡು ಇಂಪಾರ್ಟೆಂಟ್ ಇರುತ್ತೆ. ನಮಗೆ ಸ್ಯಾಟಿಸ್ಫೈ ಆಗೋ ಥರ ಕಸ್ಟಮರ್ಸ್ಗೆ ಟೇಸ್ಟ್ ಮತ್ತು
ಕ್ವಾಲಿಟಿ ಕೊಡಬೇಕು ಅಂತ. ಮತ್ತೆ ಸೀ ಫುಡ್ಸ್ ಅಲ್ಲಿ ಡಿಫ್ರೆಂಟ್ ಸೀ ಫುಡ್ಸ್ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೀವಿ. ಈಗ ಕಸ್ಟಮರ್ಸ್ಗೆ ಎಕ್ಸ್ಪ್ಲೋರ್ ಮಾಡ್ಸೋಣ ಅಂತ ಇದೀವಿ. ಸೊ ಒಂದೊಂದ್ ಸತಿನೂ ಡಿಫ್ರೆಂಟ್ ಸೀ ಫುಡ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಲೈಕ್ ಎಲ್ಲ ವೀಕೆಂಡ್ ಅಲ್ಲೂ ಡಿಫ್ರೆಂಟ್ ಸೀ ಫುಡ್ಸ್. ನಾನು ಬಂದ್ಬಿಟ್ಟು ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಕ್ಕೆ ಐಡಿಯಾ ಮಾಡಿದ್ದು ಅಂದ್ರೆ ಲೈಕ್ ಪ್ರೊಫೆಷನಲಿ ಐಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಇದ್ರು ಸಮಥಿಂಗ್ ಏನೋ ಒಂದು ಬೆಟರ್ ಆಗಿ ಏನಂದ್ರೆ ಐಡಿಯಾಸ್ ಲೈಕ್ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇರುತ್ತೆ ಅಲ್ವಾ, ಏನಂದ್ರೆ ಬಿಸ್ನೆಸ್ ಮಾಡಬೇಕು. ಸೊ ನಮ್ಮ ಸ್ಟ್ಯಾಂಡಿಂಗ್ ಅಲ್ಲಿ ನಾವಿರ್ಬೇಕು ಅಂತ. ಸೊ ಅಟ್ಲೀಸ್ಟ್ ನಾವೇನಂದ್ರೆ ಹೊಸದಾಗಿ ಟ್ರೈ ಮಾಡೋಣ, ಇಂಟ್ರೊಡ್ಯೂಸ್ ಮಾಡೋಣ. ಲೈಕ್ ಪ್ಲಾನಿಂಗ್ ಆಸ್ ಯೂಶುವಲ್ ಪ್ಲಾನಿಂಗ್, ಬಟ್ ಇಂಪ್ಲಿಮೆಂಟೇಷನ್ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಸೊ ಇಂಪ್ಲಿಮೆಂಟ್ ಮಾಡೋಣ, ಟ್ರೈ ಮಾಡೋಣ ಅಂತ. ಕಂಪೇರ್ ಟು ಪ್ರೈವೇಟ್ ಜಾಬ್, ಬಿಸ್ನೆಸ್ ಆಲ್ವೇಸ್ ಲೈಕ್ ಸಕ್ಸಸ್. ಬಿಸ್ನೆಸ್ ಅಲ್ಲಿ ಏನಂದ್ರೆ ರಿಸ್ಕು ಇರುತ್ತೆ, ನಿಮಗೆ ಪ್ರಾಫಿಟ್ ಇರುತ್ತೆ. ಬಟ್ ಅದು ಬೇಸ್ಡ್ ಆನ್ ನಿಮ್ದು ಸ್ಕಿಲ್ ಸೆಟ್ಸ್ ಇರುತ್ತೆ, ಮತ್ತೆ ಕಸ್ಟಮರ್ಸ್ ಇರುತ್ತೆ, ಪ್ಲೇಸ್ ಇರುತ್ತೆ. ನೀವು ಚೂಸ್ ಮಾಡೋ ಪ್ಲೇಸ್ ಇಂದ ಹಿಡಿದು ಎಲ್ಲ ಇಂಪಾರ್ಟೆನ್ಸ್ ಇರುತ್ತೆ. ನಮಸ್ಕಾರ ಎಲ್ರಿಗೂ. ನಾನು ಇಲ್ಲಿ ಮರಿಯಪ್ಪಾಪಾಳ್ಯ ಪಾರ್ಕ್ ಆಪೋಸಿಟ್ ಅಲ್ಲಿರುವ ಇಲ್ಲಿ ಜಲಗಾರ ಫುಡ್ ಟ್ರಕ್ ಅಲ್ಲಿ ಬಂದಿದ್ದೀನಿ ಫಿಶ್ ಫ್ರೈ ತಿನ್ನಕ್ಕೆ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿ ಬಂದಿದ್ದು. ಇಲ್ಲಿ ನೋಡಿದ್ರೆ ಸೂಪರ್ ಆಗಿದೆ. ಫಿಶ್ ಫ್ರೈ ತಿಂದು ನೋಡಿದ್ವಿ, ಮಸಾಲ ಎಲ್ಲ ಹೋಮ್ ಮೇಡ್ ಮಾಡಿದ್ದು ಚೆನ್ನಾಗಿದೆ ತಿಂದ್ವಿ. ಸೊ ಫ್ರೆಶ್ ಆಗಿದೆ ಫಿಶ್ ಎಲ್ಲ. ಸೊ ಎಲ್ರು ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಫುಡ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಚೆನ್ನಾಗಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಜೆಸ್ಟ್ ಮಾಡಿ ಎಲ್ರು ಬಂದು ತಿನ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಫಿಶ್ ಎಲ್ಲ, ಮತ್ತೆ ಪ್ರಾನ್ಸ್ ಅಷ್ಟೇನೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ನಾವು ಟೇಸ್ಟ್ ಮಾಡಿದ್ವಿ, ಎಲ್ಲಾನು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗ್ತಾ ಇದೆ ಇಲ್ಲಿ. ಇವಾಗಲೂ ನಾವು ಒಂದು ಎಷ್ಟು ಪ್ಲೇಟ್ ತಿಂದಿರ್ತೀವಿ, ಒಂದು 3 ಪ್ಲೇಟ್ ತಿಂದಿರ್ತೀವಿ ಪ್ರಾನ್ಸ್ ಅಲ್ವಾ. ಆಕ್ಚುಲಿ ಇಲ್ಲಿ ಪ್ರಾನ್ಸ್ ಟ್ರೈ ಮಾಡಿದೆ, ಸ್ಪೈಸಿಯಾಗಿ ಚೆನ್ನಾಗಿದೆ. ಟೈಮಿಂಗ್ಸ್ ಬಂದ್ಬಿಟ್ಟು ನಮ್ದು 5 o'clock to 9:30 ಇರುತ್ತೆ. ಮಂಡೇ ಟ್ಯೂಸ್ಡೇ ಹಾಲಿಡೇ ಇರುತ್ತೆ. ಎಲ್ಲರೂ ಜಲಗಾರ ಫಿಶ್ ಫ್ರೈಗೆ ಸಪೋರ್ಟ್ ಮಾಡಿ. ಆಲ್ವೇಸ್ ವೆಲ್ಕಮ್.